ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಅಂಚೀಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ 11 ಸ್ಥಾನಗಳಿಗೆ 11 ಪಡೆದುಕೊಂಡ ಕಾರಣ ಬೈರೇಗೌಡರ ತಂಡವು ವಿಜಯ ಪತಾಕೆ ಹಾರಿಸಿ ಸಂಭ್ರಮಾಚರಣೆ ಮಾಡಿದೆ. ವಿಶೇಷ ಅಂದ್ರೆ ಗೆದ್ದ ಸಂಭ್ರಮಾಚರಣೆಗೆ ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಹರ್ಷ ವ್ಯಕ್ತಪಡಿಸಿದ್ದು, ಈ ಹಿಂದಿನಿಂದಲೂ ರೈತಪರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಬಂದಿರುವ ಭವಾನಿ ಶಂಕರ್ ಗ್ರೂಪ್ನ ಮಾಲೀಕರಾದ ಬೈರೇಗೌಡರು ಚುನಾವಣೆಯಲ್ಲಿ 11 ಸ್ಥಾನವನ್ನು ಗೆದ್ದು ಬೀಗಿದ್ದಾರೆ. ಶ್ರೀರಾಮ್, ನಾವು ನೋಡಿ ಈಗ ಎರಡು ಟರ್ಮ್ ಇಂದ ಅಧ್ಯಕ್ಷ ಆಗಿದ್ದೆ. ನಾನು 10 ವರ್ಷ ನಾನು ಸೇವೆ ಸಲ್ಲಿಸಿದ್ದೀನಿ. ಆ ಒಂದು ಸೇವೆನ ಜನ ಮನಗಂಡು ನಾವು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಏನೋ ಸೇವೆಗಳು ಇರ್ಬೋದು, ಒಂದು ಮ್ಯಾಟ್ ಇರ್ಬೋದು, ಒಂದು ಮೇವು ಕಟ್ ಮಾಡೋ ಮಿಷಿನ್ ಇರ್ಬೋದು, ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಕೊಟ್ಟು, ಶೆಡ್ಗಳು ಮತ್ತೆ ಒಂದು ಹಸು ಮರಣ ಹೊಂದಿದ್ರೆ ಅವ್ರಿಗೆ 2,000 ರೂಪಾಯಿ ನಾವು ಡೈರಿಯಿಂದ ಪರಿಹಾರ ಕೊಡ್ತೀವಿ, ಇದನ್ನು ಕೊಟ್ಟಿದ್ದೀವಿ. ಮತ್ತು ನಮ್ಮ ಆಡಳಿತ 2 ಟರ್ಮಿಂದ ನಾನು ಅಧ್ಯಕ್ಷನಾಗಿದ್ದೆ. ಒಂದು BMC ಕಟ್ಟಡ ಕಟ್ಟಿದ್ದೀವಿ, ತಾಲೂಕಲ್ಲೇ ನಂಬರ್ 1 ಕಟ್ಟಡ ಆಗಿ ನಮ್ಮದು ಇತ್ತು. ಅದರಲ್ಲಿ BMC ಕೂಡ ಮಾಡಿದ್ದೀವಿ. ಇದನ್ನೆಲ್ಲ ಸೇವೆನ ನೋಡಿ ನಮಗೆ ಜನ ಈ ಸಾರಿ ಆಶೀರ್ವಾದ ಮಾಡಿದ್ದಾರೆ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ, ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ನಮ್ಮ ಗೌಡ್ರು. ಈ ಸಂದರ್ಭದಲ್ಲಿ ಬೈರೇಗೌಡರು ಮಾತನಾಡಿ, ನಾವು ಈ ಹಿಂದಿನಿಂದಲೂ ರೈತರಿಗೆ ಸಿಗಬೇಕಾದ ರಸಗೊಬ್ಬರ, ಮೇವು, ಬಿತ್ತನೆ ಬೀಜ ಹಂಚಿಕೆ ಮುಂತಾದ ವಿಚಾರದಲ್ಲಿ ರೈತರಿಗೆ ನೆರವಾಗುತ್ತಿದ್ದೆವು. ಆದ್ದರಿಂದ ರೈತರು ನಮ್ಮ ಕೈ ಹಿಡಿದಿದ್ದಾರೆ. 11 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 11 ಸ್ಥಾನಗಳನ್ನು ಕೂಡ ನಮ್ಮ ತಂಡದವರೇ ವಿಜಯಶಾಲಿಗಳಾಗಿದ್ದು, ನಮ್ಮ ಬಗ್ಗೆ ನಮ್ಮ ಹಿಂದೆ ಮಾತನಾಡಿದವರಿಗೆ ಈ ಫಲಿತಾಂಶ ಉತ್ತರವಾಗಿದೆ. ಇದೇ ಸಮಯದಲ್ಲಿ ಮುಂದೆ ನಡೆಯುವ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ಇಂದು ಸಿಕ್ಕ ಫಲಿತಾಂಶ ದಿಕ್ಸೂಚಿ ಆಗಲಿದೆ ಎಂದು ತಿಳಿಸಿದರು. ಈ ದಿನ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂಚೀಪುರದ ಚುನಾವಣೆ, ನಿರ್ದೇಶಕರ ಚುನಾವಣೆ ನಡೆದು ಅದರಲ್ಲಿ 22 ಜನ ಸ್ಪರ್ಧಿಸಿದ್ದು, ನಮ್ಮ ತಂಡದಿಂದ 11 ಜನ ಪೂರ್ತಿ ಗೆದ್ದು ಬಂದಿದ್ದೀವಿ. ಇದು ಸುಮಾರು ವರ್ಷಗಳಿಂದ ನಾವು ಈ ಗ್ರಾಮದ ಡೈರಿಗೆ 2 ಬಿಲ್ಡಿಂಗನ್ನು ಕಟ್ಟಿದ್ದೀವಿ. ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅನೇಕ ಒಂದು ಒಳಿತು ಮಾಡಿದಕ್ಕೋಸ್ಕರ ನಮ್ಮ ಏನು ಇವತ್ತಿನ ದಿವಸ 89 ಜನ ಹಾಲು ಉತ್ಪಾದಕರಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಮತಗಳನ್ನು ಕೊಟ್ಟು ಇವತ್ತು ವಿಜಯಿಯನ್ನು ಮಾಡಿದ್ದಾರೆ. ಅವರಿಗೆ ನನ್ನ ಎಲ್ಲ ಹಾಲು ಉತ್ಪಾದಕರಿಗೆ 89 ಜನಕ್ಕೂ ಕೂಡ ನಾನು ಧನ್ಯವಾದಗಳು. ಎಲ್ಲರೂ ಕೂಡ ಅವತ್ತಿನ ದಿವಸ ಮನಸ್ಸು ಮಾಡಿದ್ದಾರೆ. ನಾವು ಮಾಡಿರ್ತಕ್ಕಂಥ ಸೇವೆಗೆ ಭಗವಂತ ಅವರ ಮನಸ್ಸಿನಲ್ಲಿ ಕೂತು, ನಾವು ಮಾಡಿರ್ತಕ್ಕಂಥ ಆ ಒಂದು ಏನು ಹಾಲಿನ ಸೊಸೈಟಿ ಮಾಡಿರ್ತಕ್ಕಂಥ ಸೇವೆಗೆ ಅವರು 89 ಜನದ ಮನಸ್ಸಿನಲ್ಲಿ ಕೂತು ನಮಗೆ ಜೈಗಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಗ್ರಾಮದ ಒಂದು ಸರ್ವತೋಮುಖಕ್ಕೆ ಹೋರಾಡ್ತೀನಿ. ಅದೇ ರೀತಿ ನಾನು ಇವತ್ತಿನ ದಿವಸ ಈ ಒಂದು ಬೆಂಗಳೂರು ಬಮೂಲ್ ಹಾಲು ಒಕ್ಕೂಟಕ್ಕೆ ಎಲೆಕ್ಷನ್ ನಿಲ್ತ್ಕೊಬೇಕು ಅಂತೇಳಿ ನಿರ್ದೇಶಕ ಸ್ಥಾನಕ್ಕೆ ಪ್ರಯತ್ನ ಬಿದ್ದಿದ್ದೀನಿ. ಅದೇ ರೀತಿ ಕೆಲವರೆಲ್ಲ ಕುಹಕ ಮಾಡ್ತಾ ಇದ್ರು, ಅವ್ರು ಮೊದಲು ಅಂಚೀಪುರದ ಗೆದ್ದು ಬರಲಿ ಅಂತ. ಅತ್ಯಧಿಕ ಮತಗಳಿಂದ ನನ್ನ ಗೆದ್ದಿಸಿ ಇಲ್ಲಿ ಜಯಶೀಲನ ಮಾಡಿದ್ದಾರೆ. ಇವತ್ತೇ ನಾನು ಅಧ್ಯಕ್ಷ ಅಂತೇಳಿ ಎಲ್ಲರೂ ಘೋಷಣೆ ಮಾಡಿದ್ದಾರೆ. ಅರ್ಥ ಆಯ್ತು. ಅದರಿಂದ ನಾನು ಬಮೂಲ್ಗೆ ಒಬ್ಬ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಯಾಗಿದ್ದೀನಿ. ಅದೇ ರೀತಿ ಅಲ್ಲೂ ಕೂಡ ತಾಲೂಕಿನಲ್ಲಿ ಬಹಳಷ್ಟು ನನಗೆ ಒಳ್ಳೆಯ ಹೆಸರು ಇರೋದ್ರಿಂದ ಎಲ್ಲರೂ ಗೆಲ್ಲಿಸ್ತಾರೆ ಅನ್ನೋ ಭರವಸೆ ನನಗದೆ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ನನ್ನ ಜೀವನ ಗಳಿಸ್ತೀನಿ ಅನ್ನತಕ್ಕಂಥ ಭರವಸೆಯನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ.